ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನೀ ಬೆಳಗ ಬರ್ರಿ ಬೆಳಗ್ಗೆ ಬರ್ರಿ ಬೆಳಗೋಗ ಮಾಡಿ ಏನಿಲ್ಲ ನಡೀತಿ ಮನಸ್ಸು ಸುದ್ದಿ ಇದ್ರೆ ಅಲ್ಲ ಬರ್ರಿ ಸುಗರ ಬರ್ರಿ ರವಿ ಬಾರು ಬಾರು ಬರ್ರಿ ಎಲ್ಲಾರು ಬರ್ರಿ. ಬರ್ರಿ ವಿನಾಯಕ ಬೆಳಗೋರಿ ಬೆಳಗೋಗ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೇನೆ. ನಾನೊಬ್ಬ MA ಕನ್ನಡ ಮಾಡುವ ವಿದ್ಯಾರ್ಥಿಯಾಗಿ ಕನ್ನಡವನ್ನ ದಿನನಿತ್ಯವಾಗಿ ಅಧ್ಯಯನ ಮಾಡ್ತೇನೆ ಅನ್ನೋ ಒಂದು ನನಗೆ ಹೆಮ್ಮೆ ಐತಿ. ಕನ್ನಡ ಒಂದು ನಮ್ಮ ಭಾರತದಲ್ಲಿ ಬಳಕೆಯಲ್ಲಿರುವ ಒಂದು ಅತಿ ಪ್ರಮುಖ ಭಾಷೆ. ಈ ಕನ್ನಡದ ಇತಿಹಾಸವು ಭಾರತದಲ್ಲಿ ಬಳಕೆಯಿರುವ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ 3ನೇ ಸ್ಥಾನವನ್ನು ಪಡೆದೈತಿ. ಸಂಸ್ಕೃತದ ನಂತರ ತಮಿಳು ಭಾರತದ 2ನೇ ಅತ್ಯಂತ ಪ್ರಾಚೀನ ಭಾಷೆ. ಅಂದ್ರೆ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ತಮಿಳಿನ ನಂತರ ಕನ್ನಡವು ಅತ್ಯಂತ ಪ್ರಾಚೀನ ಭಾಷೆ ಐತಿ. ಈ ನಾವು ಕನ್ನಡ ನಾಡಿನ ಇತಿಹಾಸವನ್ನ ನಮ್ಮ ರಾಜ್ಯೋತ್ಸವ ಏಕೀಕರಣವಾದ 1956 ನವೆಂಬರ್ ಅಂದ್ರೆ ಅಷ್ಟೊಂದು ಗುರುತಿಸ್ಕೊಳ್ಳೋದಿಲ್ಲ. ಕ್ರಿಸ್ತಶಕ ಪೂರ್ವದಿಂದಲೇ ನಾವು ಗುರುತಿಸ್ಕೊತೇವೆ. ಹಾಲರಾಜನಾದ ಗಾಥಾ ಸಪ್ತಸತಿಯಲ್ಲಿ ಹೊಟ್ಟೆ ತೀರ್ ಅಂತ ಹೇಳಿ ಕನ್ನಡದ ಹಲವಾರು ಪದಗಳು ಬಳಕೆ ಆಗ್ತಾವು. ಮತ್ತು ಕ್ರಿಸ್ತಶಕ 4ನೇ ಕ್ರಿಸ್ತಶಕದಲ್ಲಿ ಅಶೋಕನ ಶಾಸನದಲ್ಲಿ ಈ ಚಿತ್ರದುರ್ಗದ ಶಾಸನದಲ್ಲಿ ಇಸಿಲ ಎಂಬ ಕನ್ನಡದ ಪದ ಬರ್ತೈತಿ. ಆ ಇಸಿಲ ಅಂದ್ರೆ ಕೋಟೆ ಉಳ್ಳ ನಾಡು ಎಂಬಂತ ಪದ ಬರ್ತೈತಿ. ಇದು ಕನ್ನಡದ ಮೊಟ್ಟ ಮೊದಲ ಪದ ಅಂತ ಹೇಳಿ ಗುರುತಿಸಲ್ಪಟ್ಟೈತಿ. ಅದೇ ರೀತಿ ಮಹಾಭಾರತದ ಕುಂಭಕೋನ ಆವೃತ್ತಿ ಅಂತ ಬರ್ತೈತಿ. ಈ ಕುಂಭಕೋನ ಆವೃತ್ತಿಯಲ್ಲಿ 2 ಆವೃತ್ತಿ ಬರ್ತಾವ. ಒಂದು ಪುಣ್ಯ ಆವೃತ್ತಿ ಮತ್ತು ಕುಂಭಕೋನ ಆವೃತ್ತಿ ಅಂತ 2 ಆವೃತ್ತಿ ಬರ್ತಾವ ಮಹಾಭಾರತದೊಳಗ. ಅದರ ಕುಂಭಕೋನ ಆವೃತ್ತಿ ಒಳಗ ಕರ್ನಾಟಕ ಎಂಬ ಪದವನ್ನ ಬಳಕೆ ಮಾಡ್ತಾರ. ಮತ್ತು ತಮಿಳುನಾಡಿನ ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥವಾದ ತೋಳ್ಕಾಪಿಯಂ ಮತ್ತು ಇಳಂಗೋಡಿಗಳನ್ನ ಶಿಲಾಪದಿಕಾರಂ ಅಂತ ಒಂದು ಕೃತಿ ಬರ್ತೈತಿ. ಇವು ಕ್ರಿಸ್ತಶಕ 2ನೇ ಶತಮಾನಕ್ಕೆ ಸೇರಿದ್ದು. ಇವುಗಳಲ್ಲಿ ಸಹ ನಮ್ಗೆ ಏನ್ ಮಾಡ್ತೈತಿ, ಕನ್ನಡಿಗರನ್ನ ಕರುನಾಟಕರ್ ಎಂಬ ಪದವನ್ನ ಅವರು ಬಳಸ್ತಾರೆ. ಇಷ್ಟು ಪ್ರಾಚೀನವಾಗಿದ್ದು ನಮ್ಮ ಕನ್ನಡ ಭಾಷೆ. ಇನ್ನು ನಮ್ಮ ಸ್ಪಷ್ಟವಾಗಿ ಆಧಾರಗಳು ನಮ್ಮ ಕನ್ನಡ ನಾಡಿದ್ದ ದೊರಕ್ತಾವಂದ್ರ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಯಾವ್ದಂದ್ರ ಕದಂಬ ರಾಜಮನೆತನ. ಕ್ರಿಸ್ತಶಕ 450ರಲ್ಲಿ ನಮಗ ಹಲ್ಮಿಡಿ ಶಾಸನ ದೊರೀತೈತಿ. ಅದರಲ್ಲಿ ಸುಮಾರು 20 ಶಬ್ದಗಳು ಸಂಸ್ಕೃತ ಭೂಯಿಷ್ಠ ಕನ್ನಡ ಭಾಷೆ ಅದರಲ್ಲಿ ಬಳಕೆ ಇದ್ದು ಅಲ್ಲಿ ಕೇವಲ 20% ಮಾತ್ರ ಕನ್ನಡ ಪದಗಳು ಬಳಕೆ ಇರುತ್ತೆ. ಇದನ್ನ 1936ರಲ್ಲಿ MH ಕೃಷ್ಣ ಅನ್ನೋರು ಸಂಶೋಧನೆ ಮಾಡ್ತಾರೆ. ಇನ್ನು ಸಾಹಿತ್ಯಿಕವಾಗಿ ಕನ್ನಡ ಭಾಷೆ ಹೆಚ್ಚು ಸ್ಪಷ್ಟವಾಗಿ ಗುರುತಿಸಲ್ಪಟ್ಟ ಕಾಲ ಅಂದ್ರೆ ಕ್ರಿಸ್ತಶಕ 7ನೇ ಶತಮಾನ. ಕ್ರಿಸ್ತಶಕ 700ರಲ್ಲಿ ಬಾದಾಮಿಯ ತಟ್ಟುಕೋಟೆಯಲ್ಲಿ ಏನು ಕಪ್ಪೆ ಅರಬಟ್ಟನ ಶಾಸನ ಸಿಗ್ತೈತಿ. ಅದರಲ್ಲಿ ಕನ್ನಡ ಸಾಹಿತ್ಯದ ಮೂಲ ಬೇರು ತ್ರಿಪದಿಯ ಬಳಕೆಯಲ್ಲಿ ಸಿಗ್ತೈತಿ.
ಮತ್ತು ಕನ್ನಡದ ವೀರಗಲ್ಲು ಮೊಟ್ಟ ಮೊದಲು ಕ್ರಿಸ್ತಶಕ 500 ಚಿತ್ರದುರ್ಗ ತಮಟಗಲ್ಲು ಶಾಸನ ಸಿಗ್ತೈತಿ. ಇಂಥ ಮತ್ತ ಇವೆಲ್ಲ ಸಾಹಿತ್ಯಿಕ ಆಧಾರಗಳ ಈ ಶಾಸನದಲ್ಲಿ ಏನಾಗಿರ್ತೈತಿ, ಕನ್ನಡ ಭಾಷೆ ಸಂಪೂರ್ಣವಾಗಿ ಬಳಕೆಗೊಂಡಿಲ್ಲ, ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಳಕೆಗೊಂಡೈತಿ. ಕನ್ನಡವು ಹೆಚ್ಚು ಸ್ಪಷ್ಟವಾಗಿ ಮತ್ತು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದಂದ್ರೆ ಇದು ಲಾಕ್ಷಣಿಕ ಗ್ರಂಥ ಅಂತ ನಾವು ಕರಿತೀವಿ, ಕವಿರಾಜ ಮಾರ್ಗ. ಇದರಲ್ಲಿ 3 ಪರಿಚ್ಛೇದಗಳು ಬರ್ತಾವೆ, 850. ಇದನ್ನ ಶ್ರೀ ವಿಜಯ ಬರಿತಾನ ಅಂತ ಹೇಳ್ತಾರ. ಅಮೋಘ ವರ್ಷ ನೃಪತುಂಗನ ಆಳ್ವಿಕೆ ಕಾಲದಲ್ಲಿ ಇರ್ತಾರೆ. ಅಲ್ಲಿಂದ ನಮ್ಮ ಕನ್ನಡ ಸಾಹಿತ್ಯವು ಪ್ರಾರಂಭವಾಗಿ ಇಂದು ಪ್ರಸ್ತುತದೊಳಗೆ ಹಲವಾರು ಸ್ಥಿತ್ಯಂತರಕ್ಕೆ ಒಳಗಾಗಿ ಸಾಕಷ್ಟು ವಿಶಾಲವಾಗಿ ಬೆಳೆದು ನಿಂತೈತಿ. ಇಂಥ ಕನ್ನಡ ಸಾಹಿತ್ಯದಲ್ಲಿ ಪಂಪನ ಇಂಪೈತಿ, ರನ್ನನ ಬಹುಜ್ಞತೆ ಐತಿ, ಜನನ ಜಾನುಡಿ ಐತಿ, ಕೇಶಿರಾಜನ ವ್ಯಾಕರಣ ಪಂಡಿತ ಐತಿ, ಜಯದೇವನ ಛಂದಸ್ ಐತಿ, ಬಸವಣ್ಣನವರ ಬೋಧನೆ ಐತಿ, ಕೀರ್ತನೆಕಾರರ ನೀತಿ ತತ್ವಪದಕಾರ ತತ್ವಗಳಿವೆ. ಹಿಂಗ ಹಲವಾರು ಸ್ಥಿತ್ಯಂತರದಿಂದ ಆಧುನಿಕ ಕಾಲದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಹಲವಾರು ರೂಪದಲ್ಲಿ ಬಳಕೆಗೊಂಡು ಇವತ್ತು ಯಾವುದೇ ಒಂದು ಚೌಕಟ್ಟಿಲ್ಲದೆ ಮುಕ್ತ ಛಂದಸ್ಸು ಎಂಬ ಹೊಸ ಸಾಹಿತ್ಯ ಪ್ರಕಾರದಲ್ಲಿ ಕನ್ನಡ ಸಾಹಿತ್ಯವು ಬೆಳವಣಿಗೆ ಐತಿ. ಇಂಥ ಕನ್ನಡ ಭಾಷೆ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ನಾವು ಹಿಂದಿಯನ್ನ ಒಂದು ಭಾಷಿಕವಾಗಿ ನೋಡಿದಾಗ ಅದು ಹಲವಾರು ರಾಜ್ಯದಲ್ಲಿ ಬಳಕೆ ಐತಿ. ಸುಮಾರು ಉತ್ತರ ಭಾರತದೊಳಗ 5 ದ್ರಾವಿಡನ ಹಿಂದಿಯೆಲ್ಲ ಹೆಚ್ಚಿಗೆ ಬಳಕೆ ಐತಿ. ಅದು ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದೈತಿ. ಆದ್ರೆ ಕರ್ನಾಟಕ ಕನ್ನಡದಲ್ಲಿ ಅಷ್ಟೇ ಒಂದೇ ರಾಜ್ಯವಾಗಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಯಾವುದಾದ್ರೂ ರಾಜ್ಯ ಇದ್ರ ಅದು ನಮ್ಮ ಕನ್ನಡ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಇಷ್ಟು ಕನ್ನಡದ ವಿಶಾಲತೆ ಐತಿ. ಇದರ ಲಿಪಿ ಎಷ್ಟು ವೈಶಿಷ್ಟ್ಯಪೂರ್ಣವಾಗೈತೆ ಅಂದ್ರ ಇದರಷ್ಟು ಸುಂದರವಾದ ಲಿಪಿ ಎಲ್ಲಿಯೂ ಇಲ್ಲ. ಅದಕ್ಕೆ ವಿನೋಬಾ ಭಾವೆ ಅವ್ರು ಏನ್ ಹೇಳ್ತಾರೋ, ಕನ್ನಡವು ವಿಶ್ವದ ಲಿಪಿಗಳ ರಾಣಿ ಅಂತ ಹೇಳ್ತಾರ. ಮತ್ತೆ ನೀವು ಇಂಗ್ಲಿಷ್ ಭಾಷೆನ ಉದಾಹರಣೆ ತಿಳ್ಕೊಬೇಕ, ಅಲ್ಲಿ CAT ಏನಕ್ಕೈತಿ, ಕ್ಯಾಟ್ ಆಕೈತಿ, ಕಟ್ ಅನ್ನು CUT ಕಟ್ ಆಕೈತಿ, PUT ಪುಟ್ ಅವಿಲ್ಲ ಪಟ್. ಹಿಂಗ ಒಟ್ಟೆ ಶುದ್ಧ ರೂಪದಿಲ್ಲ. ಆದ್ರ ಜಗತ್ತಿನಲ್ಲಿ ಕನ್ನಡ ಶುದ್ಧ ರೂಪದಲ್ಲಿ ಒಂದ್ ಅಕ್ಷರವನ್ನ ನಾವು ಏನು ಓದ್ತೇವೆ ಅದನ್ನ ಬರಿತೇವೆ. ಹಿಂಗಾಗಿ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟ 99.20% ಕನ್ನಡ ಭಾಷೆ ಶುದ್ಧ ರೂಪವಾಗೈತಿ. ಇಂಥ ಹಲವಾರು ವೈಶಿಷ್ಟ್ಯತೆಯನ್ನು ಒಳಗೊಂಡ ಕನ್ನಡವನ್ನ ಅಧ್ಯಯನ ಮಾಡ್ತಿರೋ ನಾವು ಒಂದು ಹೆಮ್ಮೆ ಅಂತ ನಾನು ಯಾರು ಮಾಡ್ತೀನಿ.